ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅತ್ತೆ, ಪ್ರಸಾದ ತಗೊಳ್ಳಿ. ಪ್ರಸಾದ? ಇದು ಸ್ಪೆಷಲ್ ಆಗಿ ನಮ್ಮ ಸಿಹಿನೇ ಹರಕೆ ಹೊತ್ಕೊಂಡು ಮಾಡಿರೋ ಪ್ರಸಾದ ಇದು. ವಿಶೇಷ ಹರಕೆ? ಏನದು? ಸಿಹಿಗೆ ತಮ್ಮ ಬೇಕಂತಲ್ಲ, ಅದಕ್ಕೆ ದೇವರಿಗೆ ಹೂವು ಇಟ್ಟು ಪೂಜೆ ಮಾಡ್ತೀನಿ ಅಂತ ಹರಿಸ್ಕೊಂಡಿದ್ದಾಳಂತೆ. ಅಲ್ವಾ ಸೀತಾ? ಹೌದು ಚಿಕ್ಕಿ, ಅವ್ರವ್ರ ಪೂಜೆ ಅವ್ರವ್ರು ಮಾಡಬೇಕು. ವರ ಕೊಡೋದು ಬಿಡೋದು ದೇವ್ರಿಗೆ ಬಿಟ್ಟಿದ್ದಲ್ವಾ. ಒಳ್ಳೆ ಮನಸ್ಸಿಂದ ಏನೇ ಕೇಳ್ಕೊಂಡ್ರು ದೇವ್ರು ಯಾವತ್ತೂ ಇಲ್ಲ ಅನ್ನಲ್ವಂತೆ. ಸಿಹಿ ಆಸೆನೂ ಈಡೇರಿಸ್ತಾರೆ ಅಲ್ವಾ ಅತ್ತೆ? ಹಂಗಾದ್ರೆ ನನ್ನ ತಮ್ಮ ಬರ್ತಾನಾ? ಸೀತಾ ಕೂಡ ಅದ್ಭುತವಾಗಿ ಗೂಗ್ಲಿ ಹಾಕ್ಬಿಟ್ಲು. ವಾಟ್ಸಾಪ್ ಭಾರ್ಗು, ನಿನ್ನ ಲೆಕ್ಕಾಚಾರ ಎಲ್ಲ ತಲೆ ಕೆಳಗಾಗೋಗ್ತಿದ್ಯಲ್ಲ. ಚಿಕ್ಕಿ, ನೀವು ಹೂವು ಮುಡ್ಕೊಂಡಿಲ್ಲ, ನಾನೇ ಮುಡಿಸ್ಲಾ? ನೋ ಥ್ಯಾಂಕ್ಸ್ ಸೀತಾ. ಸಿಹಿ ಆಸೆ ಬೇಗ ಈಡೇರ್ಲಿ ಅಂತ ಪ್ಲೀಸ್ ಆಶೀರ್ವಾದ ಮಾಡಿ. ಏ ಭಾರ್ಗು, ಪಾಪ ನಿನ್ನ ಸೊಸೆಗೆ ಆಶೀರ್ವಾದ ಮಾಡು ಭಾರ್ಗು. ಸೀತಾ, ನನಗೆ ಈ ಫಾರ್ಮ್ಯಾಲಿಟೀಸ್ ಎಲ್ಲ ಇಷ್ಟ ಆಗಲ್ಲ. ನಿನ್ನ ಆಸೆ ಯಾವಾಗಲೂ ನೆರವೇರಲಿ ಅನ್ನೋದೇ ನನ್ನ ಆಸೆ. ಸೀತಾ? ಅತ್ತೆ, ಏನ್ ಸೀತಾ, ಮಾವಯ್ಯನ ಹಠ ಜೋರಾಯ್ತು ಅಂತ ನಿನ್ನ ನಾಟಕನೂ ಹೆಚ್ಚಾಯ್ತಾ? ಯಾವ ನಾಟಕ ಅತ್ತೆ? ನಿನಗೆ ಮಗು ಬೇಕು ಅನ್ನೋ ನಾಟಕ. ಮಾವಯ್ಯ ಫೋರ್ಸ್ ಮಾಡ್ತಿದ್ದಾರೆ ಅನ್ನೋದಕ್ಕೆ ನೀನು ಒಪ್ಕೊಂಡಿರೋ ಥರ ನಾಟಕ ಮಾಡ್ತಿದ್ಯಾ ತಾನೆ? ಅತ್ತೆ, ಈ ವಿಷಯದಲ್ಲಿ ಯಾರು ನಾಟಕ ಮಾಡ್ತಾರೆ? ಅಂದ್ರೆ ಸೀತಾ, ನೀನು ನಾನು ಈ ಮನೆಗೆ ಬರುವಾಗ ಸಿಹಿಗೆ ನಾನು ಹೊರಗೆ ನೋಳು ಅಂತ ಅನ್ನಿಸ್ಬಾರ್ದು, ಅವಳಿಗೆ ಸಿಗೋ ಪ್ರೀತಿಲಿ ಯಾವುದೇ ರೀತಿ ಕಡಿಮೆ ಆಗಬಾರ್ದು ಅಂತ ಯೋಚನೆ ಮಾಡ್ತಿದ್ದೆ. ಆದರೆ ನೀವು ನನ್ನ ಟ್ರೀಟ್ ಮಾಡ್ತಿರೋ ರೀತಿ, ರಾಮ್ ನನ್ನ ಜೊತೆ ಇರೋ ರೀತಿ ನೋಡಿದ್ರೆ ನನ್ನ ಮನ್ಸು ಕಂಪ್ಲೀಟಾಗಿ ಬದಲಾಗಿದೆ ಅತ್ತೆ. ಮಗು ಬೇಡ ಅನ್ನೋ ಯೋಚನೆ ನನಗಿವಾಗ ನಗು ಬರ್ತಾ ಇದೆ. ಅತ್ತೆ, ನನಗೇನೇ ಹೇಳಿದ್ರು ರಾಮ್ನ ನಾನು ತುಂಬ ಇಷ್ಟಪಡ್ತೀನಿ. ಪ್ರೀತಿಲಿ ಸೋಲೋದೇ ನಿಜವಾದ ಗೆಲುವು ಅಂತ ನಾನು ನಂಬಿದ್ದೀನಿ. ಸಿಹಿ ಅವಳಾಗವಳೆ ಬಂದು ನನಗೆ ತಮ್ಮ ಬೇಕು ಅಂತ ಹರಕೆ ಹೊತ್ಕೊಂಡಿದ್ದಾಳೆ. ತಾತ ಮರಿ ಮೊಮ್ಮಗು ಬೇಕು ಅಂತ ಆಸೆ ಪಟ್ಟು ಕನ್ವರ್ಸ್ತಿರ್ತಾರೆ. ಇದಕ್ಕೆಲ್ಲ ನಾನು ಯಾಕೆ ಅಡ್ಡ ಬರಲಿ? ಇನ್ನೊಂದು ಮಗು ಬಂದರೆ ಸಿಹಿನ ನಾವು ದೂರ ಇಡ್ತೀವಿ. ಈ ಥರ ಸಣ್ಣ ಮನಸ್ಥಿತಿ ಈ ಮನೇಲಿ ಯಾರಿಗೂ ಇಲ್ಲ ಅಂತ ನಾನು ನಂಬಿದ್ದೀನಿ. ಇನ್ಯಾಕೆ ನಾನು ಭಯ ಪಡಬೇಕು ಅತ್ತೆ? ಅಂದ್ರೆ ಮಗುವಿನ ವಿಷಯದ ಬಗ್ಗೆ ನೀನು ನಿರ್ಧಾರ ಮಾಡಿದ್ಯಾ ಅಂತ ಆಯ್ತು. ಹೌದು ಅತ್ತೆ. ವೆರಿ ಗುಡ್ ಸೀತಾ, ಒಳ್ಳೆ ನಿರ್ಧಾರನೇ ತಗೊಂಡಿದ್ಯಾ. ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಥ್ಯಾಂಕ್ ಯು ಸೋ ಮಚ್. ಅತ್ತೆ, ಥ್ಯಾಂಕ್ಸ್ ಅಲ್ಲ, ಯಾಕೆ? ಇನ್ಫ್ಯಾಕ್ಟ್ ನಾನೇ ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಸಿಹಿನ ಬೋರ್ಡಿಂಗ್ ಸ್ಕೂಲ್ಗೆ ಕಳಿಸಿ ನಮ್ಮ ಸಂಬಂಧನ ಇನ್ನಷ್ಟು ಗಟ್ಟಿ ಮಾಡಿದ್ದೀರಾ ನೀವು. ಡೋಂಟ್ ಗೆಟ್ ಮೀ ರಾಂಗ್ ಸೀತಾ, ನೀನು ಮದುವೆ ಆಗಿ ಬಂದ ಮೇಲೆ ತುಂಬ ಸಂಕೋಚ ಪಡ್ತಿದ್ದೆ. ಅದಕ್ಕೆ ನಿನಗೂ ಅಪ್ಪುಗೂ ಒಂದು ಸ್ವಲ್ಪ ಪರ್ಸ್ನಲ್ ಟೈಮ್ ಸಿಗಲಿ ಅಂತ ನಾನು ಹಾಗೆ ಪ್ಲ್ಯಾನ್ ಮಾಡಿದೆ. ಅತ್ತೆ, ನೀವು ಏನೇ ಮಾಡಿದ್ರು ಅದ್ರ ಹಿಂದೆ ಒಂದು ಉದ್ದೇಶ ಇರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅತ್ತೆ, ನೀವು ಏನೇ ಮಾಡಿದ್ರು ಅದ್ರ ಹಿಂದೆ ಒಂದು ಉದ್ದೇಶ ಇರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ನ ಮಗಳು ನನ್ನ ಹತ್ರ ಎಲ್ಲ ಹೇಳಿದ್ಲು. ನೀವು ಹೇಳಿದ್ದೆಲ್ಲ ಹೇಳಿದ್ದಾಳೆ. ಥ್ಯಾಂಕ್ ಯು ಅತ್ತೆ.
ಇದೇನು ನಾನು ಅನ್ಕೊಂಡಿದ್ದು ಯಾವುದು ನಡೀತಾ ಇಲ್ವಲ್ಲ. ನನ್ನ ಕೈ ಕೆಳಗೆ ಕೆಲಸ ಮಾಡ್ತಿದ್ದವಳು ನನ್ನ ಸಮ ನಿಂತು ಮಾತಾಡ್ತಾ ಇದೀಯಾ? ಮಾತಾಡು ಮಾತಾಡು, ಅದೆಷ್ಟು ದಿನ ಮಾತಾಡ್ತೀಯೋ ನಾನು ನೋಡ್ತೀನಿ. ಬಡ್ಡಿ ಬಂಗಾರ ಆಂಟಿ, ನಿಮ್ ಹೂ ಬಿದ್ದೋಗಿದೆ, ಮುಡ್ಕೊಳ್ಳಿ. ಓ ಬಿದ್ದೋಯ್ತಾ? ಅದು ಅಲ್ಲೇ ಟೇಬಲ್ ಮೇಲೆ ಇಟ್ಬಿಡು. ನೋಡು, ನಾನು ಆಲ್ರೆಡಿ ಮುಡ್ಕೊಂಡಿದ್ದೀನಿ. ನನ್ಗೆ ತಮ್ಮ ಬೇಕು ಅಂತ ದೇವ್ರ ಹತ್ರ ಹಾಕಿದ ಹೂ ಇದು. ದೇವ್ರಿಗೆ ಹಾಕಿರೋ ಹೂನ ಬೇಡ ಅನ್ಬಾರ್ದು. ತೋಳಿ, ನಾನು ಹೇಳಿಲ್ವಾ ಈ ಬೆಡ್ಸಲ್ಲಿ ನಾನೇ ಗೆಲ್ತೀನಿ ಅಂತ. ತಮ್ಮ ಬಂದ್ರೆ ಯಾರಿಗೂ ನನ್ನ ಮೇಲೆ ಪ್ರೀತಿ ಕಮ್ಮಿ ಆಗಲ್ಲ, ಸೀತಮ್ಮನ್ಗೂನು. ಯಾವ ಹೆಣ್ಣಿಗೆ ತಾನೇ ಹೂವು ಅಂದರೆ ಆಸೆ ಇರಲ್ಲ. ಅದು ಮುಡಿಯೋ ಹೂವೇ ಆಗಿರಬಹುದು, ಅಥವಾ ಅವಳ ಮಡಲಲ್ಲಿ ಹುಟ್ಟೋ ಹೂವೇ ಆಗಿರ್ಬೋದು. ನಾನೇ ದಡ್ಡಿ. ಆ ಸೀತಾ ಮಗು ಬೇಡ ಅಂದ್ಲು ಅಂದ ತಕ್ಷಣ ಅವಳನ್ನ ನಂಬಿ ರಾಮಂಗೆ ಮದುವೆ ಮಾಡುತ್ತೆ. ಐ ಫೇಲ್ಡ್. ಭಾರ್ಗು, ನನಗೆ ಗೊತ್ತಿತ್ತು ನೀನು ಸೋಲ್ತೀಯ ಅಂತ. ಈ ವರ್ಲ್ಡ್ ಕಪ್ಪಲ್ಲಿ ಇಂಡಿಯಾಗೆ ಆಯ್ತಲ್ಲ, ಆ ಥರ ಎಲ್ಲ ಮ್ಯಾಚು ಗೆದ್ಕೊಂಡೋಗಿ ಫೈನಲ್ಸಲ್ಲಿ ದಬಾಕೋತಾರಲ್ಲ, ಹಾಗೆ ಆಗುತ್ತೆ ಅಂತ ನನ್ನ ಸಿಕ್ಸ್ ಸೆನ್ಸ್ ಹೇಳ್ತಾ ಇತ್ತು ಭಾರ್ಗು. ಶಾಟ್ ಆಫ್ ವಿಶ್ವ. ಇನ್ನೂ ಎಷ್ಟು ವರ್ಷ ತಗೋತೀಯ ನನ್ನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ? ಅಷ್ಟು ಸುಲಭವಾಗಿ ನಾನು ಸೋತೋಗ್ತೀನಾ? ಅಲ್ಲ, ಸೋಲ್ದೇ ಇರೋದಕ್ಕೆ ಇನ್ನೇನು ಉಳಿದಿದೆ ಭಾರ್ಗು? ನಿನ್ನ ಸೊಸೆ ಸೀತಾನೇ ಬಂದು ಅತ್ತೆ ನನಗೆ ಮಗು ಆಗೋ ಹಾಗೆ ಆಶೀರ್ವಾದ ಮಾಡಿ ಅಂತ ನಿನ್ನ ಕಾಲಕ್ಕೆ ಬಿದ್ದಲಲ್ಲ, ಇನ್ನೇನು ಉಳಿದಿದೆ ಇಲ್ಲಿ? ಆಶೀರ್ವಾದ ಮಾಡಿದ ತಕ್ಷಣ ನನ್ನ ಮಗನ ಪಟ್ಟ ಇನ್ನೂ ಹುಟ್ಟದೇ ಇರೋ ಮಗು ಕೈಗೆ ಹೋಗೋದಕ್ಕೆ ಬಿಟ್ಟುಬಿಡ್ತೀನ? ನೆವರ್. ಬಿಟ್ಕೊಡಕ್ಕೆ ನಮ್ಮ ಕೈಲಿ ಏನಿದೆ ಭಾರ್ಗು? ಎಲ್ಲ ಅವ್ರದ್ದೇ ಸಾಮ್ರಾಜ್ಯ, ಅವ್ರದ್ದೇ ಸರ್ವಾಧಿಕಾರ. ಅದರಲ್ಲಿ ನಮ್ಗೇನಪ್ಪ ಸಿಗುತ್ತೆ ಅಂತ ಹುಡುಕಾಡೋದೇ ಆಗೋಗಿದೆ ನಮ್ಮ ಜೀವನ. ಸಾಮ್ರಾಜ್ಯ ಯಾರದೇ ಆಗಿರಬಹುದು, ಆದರೆ ಸರ್ವಾಧಿಕಾರ ಯಾವತ್ತಿದ್ರೂ ಈ ಭಾರ್ಗವಿದೆ. ಇದು ಬರೀ ಅಧಿಕಾರದ ಮಾತಾಗಿ ಉಳಿದಿಲ್ಲ ವಿಶ್ವ, ಇದು ನನ್ನ ಈಗೋ ಪ್ರಶ್ನೆ. ಯಾವುದೋ ದಿಕ್ಕು ದೆಸೆ ಇಲ್ದಿರೋ ಮಗು ಬಂದು ನನ್ನ ಹತ್ರ ಚಾಲೆಂಜ್ ಹಾಕಿದಾಳೆ, ಅವಳನ್ನ ಗೆಲ್ಲೋದಕ್ಕೆ ಬಿಟ್ಬಿಡ್ತೀನ? ನಿನ್ನ ಮಾತಲ್ಲಿ ಹೇಳಬೇಕು ಅಂತಂದರೆ, ಭಾರ್ಗವಿ ಆಡಿಸ್ತಾ ಇರೋ ಈ ಮ್ಯಾಚು ಇನ್ನೂ ಶುರುನೇ ಆಗಿಲ್ಲ. ಅಷ್ಟು ಬೇಗ ರಿಸಲ್ಟ್ ಕೊಟ್ಟರೆ ಹೇಗೆ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.